ಇಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ ಬಂದಿದ್ದೀವಿ ಸರ್. ಸೊ ನಾನು ಆಗಲೇ ಹೇಳ್ದಂಗೆ ಇದು ಅಪಾರ್ಟ್ಮೆಂಟ್ ಆಗಿರೋ ಕಾರಣ ಸ್ಪೇಸ್ ಜಾಸ್ತಿ ಇರಲಿಲ್ಲ. ಬಟ್ ಇರೋ ಸ್ಪೇಸಲ್ಲೇ ನಾವು ಯಾವ ಥರ ಒಂದು ಮಾಡ್ಬೋದು ವಾರ್ಡ್ರೋಬ್ಸ್ ಪ್ಲಸ್ ಡ್ರೆಸ್ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಕಲರ್ ಕಾಂಬಿನೇಷನ್ 2 ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸರ್. ಸೊ ಇಲ್ಲೂ ನೀವು ಕಲರ್ ಕಾಂಬಿನೇಷನ್ ನೋಡ್ಬೋದು. ವೈಟ್ ವಿತ್ ಆಲ್ಮೋಸ್ಟ್ ಒಂದು ಬೆವರಿನ್ ಬೀಚ್ ಕಲರ್ ತೊಗೊಂಡಿದ್ದೀವಿ ಸರ್ ವುಡ್ನ. ಇದು ಡಾರ್ಕ್ ಹೋಗಿದ್ರೆ ಲೈಟಿಗೆ ಹೋಗಿದ್ದೀವಿ. ಪ್ಲಸ್ ಏನು ಮಾಡಿದ್ದೀವಿ ಅಂದರೆ ಡ್ರಾವರ್ಸ್ ಕೊಟ್ಟಿದ್ದೀವಿ ಸರ್ ವಾರ್ಡ್ರೋಬಲ್ಲೇ ಇಲ್ಲಿಗೆ. ಯಾಕಂದ್ರೆ ಇವ್ರದ್ದು ವಿತ್ ಹೈಡ್ರಾಲಿಕ್ ಲಿಫ್ಟ್ ಅಪ್ ಯಾವುದೋ ಕಾಟ್ ಇರಲಿಲ್ಲ. ಸೊ ಈ ಥರ ನಾವು ಡ್ರಾವರ್ಸ್ ಎಲ್ಲ ಕೊಟ್ಟಾಗ ಇನ್ನೂ ಬೇಕಾದ್ರೆ ಏನು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಈಸಿಲಿ ಇರುತ್ತೆ ಅಂತ ಹೇಳಿ 2 ಡ್ರಾವರ್ ಕೊಟ್ಟು ಆ್ಯಂಡ್ ದೆನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ಟಾಪಲ್ಲಿ ಬಂದಾಗ ನಿಮ್ಮ ಟೋಟಲ್ ಲಾಫ್ಟ್ ಸರ್. ಲಾಫ್ಟ್ ಎಂಡ್ ಟು ಎಂಡ್ ಪಾಸ್ ಆನ್ ಮಾಡ್ಕೊಂಡಿದ್ದೀವಿ. ಸ್ಟೋರೇಜ್ ಜಾಸ್ತಿ ಯೂಸ್ ಮಾಡ್ಕೊಬೋದು ಅಂತೇಳಿ. ಪ್ಲಸ್ ಆ ಲಾಫ್ಟ್ ಅನ್ನು ವಿತೌಟ್ ಹ್ಯಾಂಡಲ್ಸೇ ಬರುತ್ತೆ. ಜಸ್ಟ್ ನಿಮಗೆ ಪುಷ್ ಓಪನ್ ಸರ್. ಸೊ ಪುಷ್ ಮಾಡಿ ಯೂಸ್ ಮಾಡ್ಕೊಬೋದು ಸರ್. ಈಗ ಓಕೆ, ಈ ಶಟರ್ ನಮ್ಗೆ ಯಾವ ಆಪ್ಷನ್ಸ್ ಇದೆ ಸರ್? ಈ ತರ ಶಟರ್ಸ್ ಹೋದ್ರೆ ನಾವು ತುಂಬಾನೇ ಕಾಂಬಿನೇಷನ್ಸ್ ಕೊಡ್ತೀವಿ ಸರ್. ಈ ತರ ವರ್ಟಿಕಲ್ ಸ್ಟ್ರಿಪ್ಸ್ ಕೊಡ್ತೀವಿ, ಅಥವಾ ನಿಮಗೆ ಡಯಾಗ್ನಲ್ ಆಗೋ ಸ್ಟ್ರಿಪ್ ಮಾಡಬಹುದು. ಕೆಲವೊಂದ್ ಕಡೆ ಏನ್ ಮಾಡಿದೀವಿ ಅಂದ್ರೆ ಸ್ಟ್ರಿಪ್ಸ್ ಹಾಕಿ ಅದ್ರ ಮೇಲೆ ಗೋಲ್ಡನ್ ಟಿಶ್ಯೂ ಪ್ಲೇಸ್ ಮಾಡಿದೀವಿ. ಪ್ಲಸ್ ಗ್ರೂವ್ಸ್ ಕೊಟ್ಟಿದೀವಿ. ಸೊ ನಂಬರ್ ಆಫ್ ಆಪ್ಷನ್ಸ್ ಇನ್ ವಾರ್ಡ್ರೋಬ್ ಅಂತ ಬಂದಾಗ ಶಟರ್ ಮೇಲೆ ತುಂಬಾನೇ ಕೊಡ್ತೀವಿ ಸರ್. ಯಾಕಂದ್ರೆ ಒಂದು ರೂಮ್ ಅಲ್ಲಿ ವಾರ್ಡ್ರೋಬ್ ಮಾಡಾದ್ಮೇಲೆ ಆ ಸ್ಪೇಸ್ ನಾವೇನು ಹೈಲೈಟ್ ಮಾಡಕ್ಕಾಗಲ್ಲ. ಸೊ ಶಟರ್ ಏನ್ ಮಾಡ್ತೀವಿ, ಶಟರ್ ಮೇನ್ ಹೈಲೈಟ್ ಆಗಿ ಕಾಣಬೇಕಾಗುತ್ತೆ ಸರ್. ಓಕೆ ಓಕೆ ಓಕೆ. ಆ ಶಟರ್ ಬೇರೆ ಮಟೀರಿಯಲ್ ಆಪ್ಷನ್ಸ್ ಏನಿದೆ ಕೊಡ್ತೀವಿ ಸರ್. ಇದು ಒಂದು ಲ್ಯಾಮಿನೇಟ್ ನೋಡ್ತಿರೋದು, ಒಂದು ಲ್ಯಾಮಿನೇಟ್ ಮಾಡ್ತೀವಿ, ಅಕ್ರಿಲಿಕ್, ಇನ್ನೊಂದು ಪ್ರೊಫೈಲ್ ಶಟರ್ಸ್, ಇನ್ನೊಂದು ಕೆಳಗಡೆ ಮಾಡ್ತೀವಿ MDF ಅಲ್ಲೂ ಮಾಡ್ತೀವಿ ಸರ್. MDF ಡ್ಯೂಕೋ ಪೇಂಟ್ ಅಂತ ಮಾಡ್ತೀವಿ. ಒಳ್ಳೆ ಲುಕ್ ಕೊಡುತ್ತೆ, ಅದು ತುಂಬಾ ಲುಕ್ ಕೊಡುತ್ತೆ. ಇನ್ನು ಕೆಲವೊಂದ್ ಕಡೆ ಲ್ಯಾಮಿನೇಟ್ ಮೇಲೆ ಗ್ರೂಸ್ ಮಾಡಿದೀವಿ. ಸೊ ನೀವು 6 to 7 ಡಿಫರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಅನ್ನು ಮಾಡ್ಕೊಡ್ತೀರಾ ಅಲ್ವಾ? ಸೊ ನೀವು ಹೇಳ್ತಾ ಇರಬೇಕಾದ ಒಂದಿಷ್ಟು ಪಿಕ್ಚರ್ ಕೊಟ್ಬಿಡಿ, ಡಿಸ್ಪ್ಲೇ ಮಾಡ್ಬಿಡೋಣ ಅಲ್ವಾ? ಸೊ ನಮ್ಮ ಎಡಿಟರ್ ಹೇಳ್ಬಿಡ್ತೇನೆ, ಹಾಕ್ಬಿಡ್ಲಿ ಅದನ್ನ. ಓಕೆ, ಈ ಕಾರ್ನರ್ ಅಲ್ಲಿ ಏನಿದೆ? ಆ ಕಾರ್ನರ್ ಜಸ್ಟ್ ಒಂದು ಡ್ರೆಸರ್ ಯೂನಿಟ್ ಕೊಟ್ಟಿವಿ ಸರ್. ಯಾಕಂದ್ರೆ ಬೇರೆ ಇನ್ನೂ ಪ್ಲೇಸ್ ಇರಲಿಲ್ಲ ಡ್ರೆಸರ್ ನ ಪ್ಲಾನ್ ಮಾಡ್ಕೊಳ್ಳೋಕೆ. ಅದಕ್ಕೆ ಡ್ರೆಸರ್ ಇಲ್ಲೇ ಪ್ಲಾನ್ ಮಾಡಿದ್ದೀವಿ. ಅಂಡ್ ಟಾಪ್ ಅಲ್ಲಿ ನಮಗೆ ಲೈಟ್ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿದ್ರೆ ನಮ್ಮ ಒಂದು ಲೈಟ್ಸ್ ಅಲ್ಲೇ ಲೈಟ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಅಂಡ್ ಬಾಟಮ್ ಅಲ್ಲಿ ಆಸ್ ಯೂಶುವಲ್ ಒಂದು 2 ಡ್ರಾವರ್ ಸೆಟ್ಸ್ ಇದು ಮಾಡಿದ್ದೀರಾ ಅಲ್ವಾ? ಹಾಗೆ ನಿಂದ ತೆಗೆದಾಗ ನಿಮ್ಗೆ ಅವಡೆ ಟೋಟಲ್ ಆಗಿ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಓಕೆ. ಅಂಡ್ ಇದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಅಲ್ವಾ ಇದು? ಫ್ಯಾಬ್ರಿಕ್ ಲ್ಯಾಮಿನೇಟ್. ಹೊರಗಡೆ ನಾವು ವುಡನ್ ನೋಡಿದ್ವಿ. ಎಸ್ ಸರ್. ವುಡ್ ಸಿಗುತ್ತೆ, ಫ್ಯಾಬ್ರಿಕ್ ಸಿಗುತ್ತೆ, ಪ್ಲೇನ್ ಸಿಗುತ್ತೆ. ಮೂರನ್ನು ಕೊಡ್ತೀವಿ. 3 ಆಪ್ಷನ್ಸ್ ಕೂಡ ಒಳ್ಳೆ ಆಪ್ಷನ್ ಬರುತ್ತೆ ಸರ್ ಇದು 3 1. ಓಕೆ ಸರ್ ಹಾಗೆ ನೀವು ನೋಡ್ಬೋದು ಒಂದು ಕಿಡ್ಸ್ ಬೆಡ್ರೂಮ್ ಸರ್. ಸೊ ಮಕ್ಕಳಿಗೆ ಅಂತ ಮಾಡ್ಕೊಂಡಿರೋ ರೂಮ್ ಇದು. ನಾವು ಜಾಸ್ತಿ ಕಲರ್ಸ್ ಹೋಗಿಲ್ಲ, ಜಸ್ಟ್ ಒಂದು 2 ಕಲರ್ಸ್ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ. ಆ ಮಗುಗೆ ಆಲ್ಮೋಸ್ಟ್ ಸ್ವಲ್ಪ ಗ್ರೀನ್ ಕಲರ್ ಇಷ್ಟ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದ್ವಿ, ಆಲಿವ್ ಗ್ರೀನ್ ಲ್ಯಾಮಿನೇಟ್ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಬಂದು ಇಲ್ಲಿ ಒಂದು ಫ್ರಾಸ್ಟಿ ವೈಟ್ ಲ್ಯಾಮಿನೇಟ್ ಹೋಗಿದೀವಿ ಸರ್. ಪ್ಲಸ್ ಮಧ್ಯ ಒಂದು ಬ್ರೇಕ್ ಇರಲಿ ಅಂತ ಜಸ್ಟ್ ಗ್ರೂ ರನ್ ಮಾಡಿದೀವಿ. ಅದ್ರ ಮೇಲೆ ಗ್ರೂ ರನ್ ಮಾಡಿದ್ವಿ. ಬಟ್ ಗ್ರೂ ಮೇಲೆ ಯಾವುದು ನಾವು ಟಿ ಸ್ಟ್ರಿಪ್ ಏನು ಹಾಕೊಂಡಿಲ್ಲ, ಆ ಗ್ರೂನೇ ಒಂದು ಪ್ಯಾಟರ್ನ್ ತರ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಸರ್. ಇದು ಡ್ರಾವರ್ ಬರುತ್ತೆ ಸರ್. ಎಸ್. ಸೊ ಅಗೇನ್ 2 ಡ್ರಾವರ್ಸ್ ಕೊಟ್ಟಿದ್ದೀವಿ ಇಲ್ಲಿ. 2 ಡ್ರಾವರ್ಸ್ ಜೊತೆಗೆ ಲಾಫ್ಟ್ ಇದು ವಾರ್ಡ್ರೋಬ್ ಬರುತ್ತೆ. ವಾರ್ಡ್ರೋಬ್ ಆಗ್ತಿದಂಗೆ ಮೇಲೆ ಸೇಮ್ ಪುಷ್ಟಿ ಓಪನ್ ಲಾಫ್ಟ್ ಬರುತ್ತೆ ಸರ್. ಲಾಫ್ಟ್ ಅನ್ನು ಕೊಟ್ಟಿರುವಂತದ್ದು. ಹ್ಯಾಂಡಲ್ ಅಲ್ಲಿ ಏನೇನು ಆಪ್ಷನ್ಸ್ ಬರ್ತಾ ಇದೆ ಸರ್? ಹ್ಯಾಂಡಲ್ಸ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಒಂದು 10 ಸ್ಟ್ಯಾಂಡರ್ಡ್ಸ್ ಕೊಟ್ಟಿವಿ ಸರ್. ಆ 10 ಸ್ಟ್ಯಾಂಡರ್ಡ್ಸ್ ಅಲ್ಲಿ ಯಾವ್ದಾದ್ರು ಕಸ್ಟಮರ್ ಇಷ್ಟ ಆಗಿಲ್ಲ ಅಂದ್ರೆ ಅಗೇನ್ ಸ್ವಲ್ಪ ಪ್ರೀಮಿಯಂ ಹ್ಯಾಂಡಲ್ಸ್ ಬರುತ್ತೆ. ಬಟ್ ಅದೇನಾಗಿರುತ್ತೆ ಅಂದ್ರೆ ನಮ್ಮ ಕೋಟ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ. ಅದೇನ್ ಡಿಫರೆನ್ಸ್ ಆಫ್ ಅಮೌಂಟ್ ಬರುತ್ತೆ, ದ ಕಸ್ಟಮರ್ ಇಸ್ ವಿಲ್ಲಿಂಗ್ ಟು ಪೇ, ನಾವು ಪ್ರೀಮಿಯಂ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಎಲ್ಲಿದ್ದೀವಿ ಸರ್? ಇವಾಗ ಮಾಸ್ಟರ್ ಬೆಡ್ರೂಮ್ ಸರ್, ಮನೆಯ ಮೇನ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಸೊ ನಾವು ಹಿಂದೆ ನೀವು ನೋಡ್ತಿರ್ಬೋದು ಸರ್, ಈ ಒಂದು ವಾರ್ಡ್ರೋಬ್ ಹೇಗೆ ಮಾಡಿದ್ದೀವಿ ಅಂದ್ರೆ ಇಟ್ಸ್ ಟೋಟಲಿ ಫ್ಲೋ ಟು ಸೀಲಿಂಗ್ ಲ್ಯಾಕೈಡ್ ಗ್ಲಾಸ್ ವಾರ್ಡ್ರೋಬ್ ಸರ್. ಸಪರೇಟ್ ಲಾಫ್ಟ್ ಕಾಣಲ್ಲ ನಿಮಗೆ. ಒಂದೇ ಸ್ಟ್ರಕ್ಚರ್ ಅಲ್ಲಿ ಫ್ಲೋರ್ ಟು ಸೀಲಿಂಗ್ ಅಟ ಒಂದೇ ಶಟರ್ ಕೊಟ್ಟಿರ್ತೀವಿ ಸರ್. ಟೋಟಲ್ ನೋಡ್ಬೋದು ಸರ್, ಟೋಟಲ್ ಲ್ಯಾಕೈಡ್ ಗ್ಲಾಸ್ ವಿತ್ ಪ್ರೊಫೈಲ್ ಹ್ಯಾಂಡಲ್ ಬಂದಿರುತ್ತೆ ಸರ್. ಓಕೆ ಸರ್, ಕಲರ್ ಏನಿದು? ಸರ್ ಇದು ಬಂದು ಬೀಚ್ ಕಲರ್, ಬೀಚ್ ವಿತ್ ವೈಟ್ ಹೋಗಿದ್ದೀವಿ. ಫ್ರಾಸ್ಟಿ ವೈಟ್ ಕಾಂಬಿನೇಷನ್ಸ್. ಸೊ ಲೈಟ್ ಪ್ಯಾಟರ್ನ್ಸ್ ಗೆ ಹೋಗಿದ್ದೀವಿ ಇಲ್ಲಿ. ಬೀಚ್ ಜೊತೆಗೆ ಲೈಟ್ ಕಾಂಬಿನೇಷನ್ ಫ್ರಾಸ್ಟಿ ವೈಟ್ ಲ್ಯಾಕೈಡ್ ಗ್ಲಾಸ್ ಹೋಗಿದ್ದೀವಿ ಸರ್. ಒಂದು ಡೌಟ್ ಇದೆ ನನಗೆ, ಮಕ್ಕಳೆಲ್ಲ ಇರ್ತಾರಲ್ವಾ, ಸೊ ಮನೇಲಿ ಈ ತರ ಗ್ಲಾಸ್ ಹಾಕೋದ್ರಿಂದ ಒಡೆದೋಗೋ ಸಾಧ್ಯತೆ ಇರಲ್ವಾ ಸರ್? ಇಲ್ಲ ಸರ್, ಯಾಕಂದ್ರೆ ಮೇನ್ ಏನ್ ಹೇಳ್ತೀವಿ ಅಂದ್ರೆ ನೀವು 2 ಕಡೆ ನೋಡಬಹುದು ಸರ್. ಟೋಟಲ್ ಈ ಗ್ಲಾಸ್ ಏನು ಬರುತ್ತೆ, ಲೆಫ್ಟ್ ರೈಟ್ ಟಾಪ್ ಬಾಟಮ್ 4 ಕಡೆನೂ ಇದನ್ನ ಪ್ರೊಫೈಲ್ ಹಾಕಿ ಕನ್ಸೀಲ್ ಮಾಡಿರಿ ಸರ್. ಇನ್ನೊಂದು ಏನಿರುತ್ತೆ ಅಂದ್ರೆ ನೀವು ಕೇಳ್ಬೋದು, ಈ ತರ ಪಾಯಿಂಟೆಡ್ ಆಗ್ಬಿಟ್ರೆ ಏನೋ ಆಗಲ್ಲ. ಇದ್ರ ಮೇಲೆ ಆಯ್ತು ಸೈಡ್ಸ್ ಮಾಡಿದ್ದೀರಾ, ಸೆಂಟರ್ ಬಿದ್ರೆ ಏನಾಗೋದು ಅಂತ ಕೇಳ್ಬೋದು. ಹೌದು, ಸೆಂಟರ್ ಬಂದು ಟಫ್ ಅಂಡ್ ಗ್ಲಾಸ್ ಸರ್ ಇದು. ಸೊ ಟಫ್ ಅಂಡ್ ಆಗಿರೋ ಕಾರಣ ಏನಾರೋ ಶಾಪ್ ಬಿತ್ತು ಹೊಡೆದ್ರು ನಿಮ್ಗೆ ಕ್ರ್ಯಾಕ್ ಬರುತ್ತೆ, ಬದಲು ಇದು ಫುಲ್ ಚೂರ್ಚಾರ ಕೆಳಗೆ ಬೀಳಲ್ಲ. ಸೊ ಕ್ರ್ಯಾಕ್ ಬಂದ್ರೆ ನೋ ಇಶ್ಯೂಸ್, ವಿ ಕ್ಯಾನ್ ಅಗೇನ್ ಟೇಕ್ ಇಟ್ ಬ್ಯಾಕ್ ಟು ದ ಫ್ಯಾಕ್ಟರಿ, ರಿಮೂವ್ ಮಾಡಿ ಮತ್ತೊಂದು ಗ್ಲಾಸ್ ಹಾಕೊಡ್ಬೋದು ಸರ್. ಹಾಕೊಡ್ಬೋದು. ಹೌದು. ಸೊ ಇದರಿಂದ ಹಾರ್ಮ್ ಇಲ್ಲ ಸರ್. ಟೋಟಲ್ ಟಫ್ ಅಂಡ್ ಏನು ಹಾರ್ಮ್ ಇಲ್ಲ, ನಿಮಗೆ ತೊಂದರೆ ಇಲ್ಲ ಅಂತ ಏನಿಲ್ಲ ಸರ್ ಇದಕ್ಕೆ. ಅಂಡ್ ಇದ್ರದ್ದು ಹ್ಯಾಂಡಲ್ ಚೆನ್ನಾಗಿದೆ, ಟಾಪ್ ಟು ಬಾಟಮ್ ಫುಲ್ ಪ್ರೊಫೈಲ್ ಟೋಟಲ್ ಆಗಿ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ ಸರ್. ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳ್ತೀರಾ ಸರ್. ಅಂಡ್ ಇದು ಯಾವ ಕಲರ್ ಸರ್? ಇದು ಗೋಲ್ಡನ್ ಆಯ್ತು? ಇಲ್ಲ ಸರ್, ಗೋಲ್ಡ್ ಅಲ್ಲ, ಒಂದು ಸ್ವಲ್ಪ ಕಾಪರ್ ಲೈಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಸ್ವಲ್ಪ ಡಿಫರೆಂಟ್ ಆಗಿದೆ, ಡಿಫರೆಂಟ್ ಕಲರ್ ಅಲ್ಲಿ. ಕಾಪರ್ ಅನ್ನಂಗೂ ಇಲ್ಲ, ತರ ಗೋಲ್ಡನ್ ಅಂತಾನೂ ಇಲ್ಲ. ಆ ಮಿಡಲ್ ಒಂದು ಪೋರ್ಷನ್ ಅಲ್ಲಿ ಇದನ್ನ ತಗೊಂಡಿದ್ದೀವಿ ಸರ್. ಓಕೆ, ಸೊ ಇದಕ್ಕೆ ಯಾವುದೇ ಲಾಫ್ಟ್ ಬರೋದಿಲ್ಲ ಅಲ್ವಾ? ಲಾಫ್ಟ್ ಬರಲ್ಲ ಸರ್. ಅಂದ್ರೆ ಈ ಸ್ಪೇಸ್ ಏನ್ ಕೊಡ್ತೀವಿ ನಾವು ಮೇಲ್ಗಡೆ, ಇದನ್ನ ಲಾಫ್ಟ್ ನೀವು ಕನ್ಸಿಡರ್ ಮಾಡ್ಕೊಬಹುದು. ಅದು ಬಿಟ್ಟರೆ ಶೆಲ್ಫ್ಸ್, ಹ್ಯಾಂಗರ್ ರಾಡ್ಸ್, ಡ್ರಾವರ್ಸ್, ಎನಿ ಕಾಂಬಿನೇಷನ್ ಕ್ಯಾನ್ ಬಿ ಡನ್ ಇನ್ ದ ಇಂಟರ್ನಲ್ ಸರ್. ಮಾಡ್ಕೋಬಹುದು ಸರ್. ಫಿಟ್ಟಿಂಗ್ಸ್ ಎಲ್ಲ ಲೈಕ್ ಯಾವ್ದು ಇರುತ್ತೆ, ಕಂಪನೀಸ್ ಇರುತ್ತೆ ಸರ್? ಇದು ಬಂದು ನಮ್ದು ಇಲ್ಲೇ ಪಿನೆ ಮ್ಯಾನುಫ್ಯಾಕ್ಚರಿಂಗ್ ಸರ್. ಇದು ಪಿನೆ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡ್ ಬಂದು ನಾವು ಇದು ಫಿಟ್ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಹೆಟಿಕಲ್ ಎಲ್ಲ ಇದು ಬರಲ್ಲ, ಅದಕ್ಕೋಸ್ಕರ ನಮ್ದು ಪಿನೆ ಮ್ಯಾನುಫ್ಯಾಕ್ಚರಿಂಗ್ ಏನ್ ಬರುತ್ತೆ ಅದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದು ನಮ್ಮ ಕಾರ್ಪೆಂಟರ್ ಟೈಪ್ ಇಂದ ಹಾಕೊಡ್ತೇವೆ. ಸ್ಲೈಡಿಂಗ್ ಚಾನಲ್ಸ್ ಎಲ್ಲ
ಅದೂ ಅಷ್ಟೇ ಸರ್, ಲೋಕಲಿ ಪ್ರಿಪೇರ್ಡ್ ಇದರಲ್ಲೇ ಪಿಣ್ಯದಲ್ಲೇ ಸರ್. ಪೀಣ್ಯದಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ಡ್. ಓಕೆ ಓಕೆ ಓಕೆ. ಬಟ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಇದನ್ನ ಒಂದು 6 years ಇಂದ ಟೈ ಅಪ್ ಆಗಿದ್ದು ಮಾಡ್ತಾ ಇದೀವಿ. ಒಳ್ಳೆ ಸರ್ವಿಸ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ನಾಟ್ ಅ ಪ್ರಾಬ್ಲಮ್ ಸರ್. ಓಕೆ ಓಕೆ ಫೈನ್. ಈ ಕಡೆ ಮುಂದೆ ತೋರಿಸಿದ ಒಳಗಡೆ ಇಂಟೀರಿಯರ್ ತೋರಿಸ್ಬಿಡೋಣ. ಇನ್ನು ಸ್ವಲ್ಪ ಏನೇನು ಮಾಡಿದ್ದೀರಾ, ಯಾವ್ಯಾವ ಥರ ಡಿಸೈನ್ಸ್ ಸೊ ತೊಗೊಂಡಿದ್ದೀರಾ? ಇಲ್ಲಿಗೆ ಹ್ಯಾಂಗರ್ ರಾಡು ವಿತ್ ಡ್ರಾವರ್ ಒಂದು ಶೆಲ್ಫ್ ನಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕಾಮನ್ ಆಗಿ ಮಾಡಿದ್ದೀರಾ ಅಲ್ವಾ? ಓಕೆ, ಯೂಶುವಲ್ ಡಿಸೈನ್. ಎಸ್ ಸರ್, ಅಂದ್ರೆ ಇವರು ಜಸ್ಟ್ ಡೇ ಟು ಡೇ ಯೂಸ್ ಮಾಡುವಂತ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಇನ್ನೊಂದು ಡ್ರೆಸ್ ಅದು ತೋರಿಸಿದೆ, ಒಂದೊಂದು ವಾಕಿನ್ ಕಾನ್ಸೆಪ್ಟ್ ಇದೆ. ಅಲ್ಲಿಗೆ ಮೇಜರ್ ಯೂನಿಟ್ ಮೇಜರ್ ಯೂನಿಟ್ ಅಲ್ಲಿದೆ. ನಮ್ಮ ವೀಕ್ಷಕರು ಯೋಚನೆ ಮಾಡ್ತಿರ್ತಾರೆ ಏನ್ ಬಟ್ಟೆಗಳೆಲ್ಲ ಕಮ್ಮಿ ಇದೆಯಲ್ಲ ಅಂತ. ಬಟ್ ಅದ್ರ ಸರ್ಪ್ರೈಸ್ ಇದೆ ಅಲ್ವಾ ವೀಕ್ಷಕರೇ? ಇಲ್ಲಿ ಇಲ್ಲದೆ ಇರೋದು ಇಲ್ಲಿ ಪಕ್ಕದಲ್ಲಿದೆ. ಅದೇನಂತ ತೋರ್ಸೋಣ, ಇಲ್ಲಿ ಬನ್ನೋಣ ಫಸ್ಟ್. ಸರ್ ನೆಕ್ಸ್ಟ್ ನೋಡ್ಬೋದು ಸರ್, ಹೆಡ್ ಬೋರ್ಡ್ ಮಾಡಿದೀವಿ. ಅಗೇನ್ ಈ ಹೆಡ್ ಬೋರ್ಡ್ ಬಂದು ನಾವು ಫ್ರಮ್ ದಿ ಫ್ಲೋರ್ ಟಿಲ್ ದ ಸೀಲಿಂಗ್ ಇದನ್ನು ಅದೇ ಮಾಡಿದ್ವಿ. ಯಾಕಂದ್ರೆ ಟೋಟಲ್ ಪ್ರೀಮಿಯಂ ಆಗಿ ಬೇಕಾಗಿತ್ತು ಅಂದ್ರು ಆಸ್ಥೆಟಿಕ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದು ಫ್ಲೋಟೋ ಸೀಲಿಂಗ್ ವಾರ್ಡ್ರೋಬ್ ತರಾನೇ ಫ್ಲೋಟೋ ಸೀಲಿಂಗ್ ಹೆಡ್ ಬೋರ್ಡ್ ತಗೊಂಡಿದ್ದೀವಿ ಸರ್ ಇಲ್ಲಿ. ಅಂದ್ರೆ ಪಕ್ಕದಲ್ಲಿ ಇಲ್ಲಿ ಕೆಳಗಡೆನೂ ಕೂಡ ಅಪೋಲ್ಸ್ಟ್ರಿ ವರ್ಕ್ ಮಾಡಿದ್ದೀವಿ ಸರ್. ಯಾಕಂದ್ರೆ ಈ ಕಾಟ್ ಏನ್ ಮಾಡಿದೀವಿ, ಕಾಟ್ಗೂ ಲ್ಯಾಮಿನೇಟ್ ಕೊಡ್ದಿರೆ ಟೋಟಲ್ ಆಗಿ ಇದು ಅಪೋಲ್ಸ್ಟ್ರಿ ವರ್ಕ್ ಮಾಡಿದೀವಿ ಇಲ್ಲಿಗೆ. ಬಟ್ ಇದು ವಿತೌಟ್ ಸ್ಟೋರೇಜ್ ಕಾಟ್ ಸರ್. ಕಾಟ್ಗೆ ಸ್ಟೋರೇಜ್ ಬೇಡ ಅಂತ ಹೇಳಿದ್ರು, ಸೊ ವಿತೌಟ್ ಸ್ಟೋರೇಜ್ ಕಾಟ್ ಸರ್. ಇಲ್ಲಿ ಸ್ಟೋರೇಜ್ ಇಲ್ಲ ಇದಕ್ಕೆ. ಎಸ್ ಸರ್. ಓಕೆ, ಸೂಪರ್. ಅಪ್ ಟು ಫಾಲ್ ಸೀಲಿಂಗ್ ಅಂತ ರನ್ ಮಾಡ್ಕೊಂಡಿದ್ದೀವಿ ಸರ್. ಮಾಡ್ಕೋಬಹುದು. ಯಾರಾದ್ರೂ ಇದ್ರೊಳಗಡೆ ಇಲ್ಲಿ ಏನಾದ್ರು ಸ್ಟೋರೇಜ್ ಗಿರೇಜ್ ಬೇಕು ಅಂದ್ರೂ ಮಾಡ್ಕೊಡ್ಬೋದು. ಸೇಫ್ ತರ ಪ್ಲಾನ್ ಮಾಡ್ತಾರ ಅಂದ್ರು ನಾವು ವಾಲ್ಸ್ ಅಲ್ಲಿ ಕನ್ಸಿಲ್ ಮಾಡಿ ಮಾಡ್ಕೊಡ್ತಿರಬೇಕಾದ್ರೆ. ಈ ಕಡೆ ಬಂದ್ರೆ ಅದು ಫುಲ್ ಸ್ಟಡಿ ಯೂನಿಟ್ ಸರ್. ಸೊ ಟಾಪ್ ಅಲ್ಲಿ ವಾಲ್ ಯೂನಿಟ್, ಬಾಟಮ್ ಅಲ್ಲಿ ಮತ್ತೆ ಒಂದು ಬೇಸ್ ಯೂನಿಟ್ ಕೊಟ್ಟಿದ್ವಿ. ಲೆಕ್ಕ ಗ್ಲಾಸ್ ಪ್ರೊವೈಡ್ ಮಾಡಿದ್ವಿ. ಸೊ ಯಾರು ಬರ್ಕೊಳ್ಳೋ ನೋಟ್ಸ್ ಏನಾದ್ರು ಈಸಿಲಿ ಬರ್ಕೊಬಹುದು ಸರ್. ಬರ್ಕೋಬಹುದು. ಚೆನ್ನಾಗಿ ಮಾಡಿದ್ದೀರಾ. ಈ ಕಡೆ ಒಂದು ಫ್ರೆಂಚ್ ವಿಂಡೋ ಬಂದಿದೆ. ಸರ್, ಫ್ರೆಂಚ್ ವಿಂಡೋ ಮಾಡ್ಕೊಂಡಿದ್ದೀವಿ. ಕರ್ಟನ್ಸ್ ಇಲ್ಲಿ ಏನ್ ಮಾಡಿ ಟ್ರ್ಯಾಕ್ ಹಾಕಿದ್ವಿ ಸರ್. ಚಾನಲ್ಸ್ ಹಾಕ್ಲಿಲ್ಲ. ನಮ್ಮ ಫಾಲ್ ಸೀಲಿಂಗ್ ಬರುವಂತ ಒಂದು ಚಿಕ್ಕ ಟ್ರ್ಯಾಕ್ ಪ್ರೊವೈಡ್ ಮಾಡಿ ಸ್ಲೀಕ್ ಆಗಿ ಕಾಣುತ್ತೆ ಇದು. ಸೊ ಅದಕ್ಕೋಸ್ಕರ ಸ್ಲೀಕ್ ಮಾಡ್ಕೊಂಡು ಸಿಂಗಲ್ ಕರ್ಟನ್ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಗೊತ್ತೇ ಆಗೋದಿಲ್ಲ ಸರ್. ಆ ತರ ಪ್ಲಾನ್ ಮಾಡಿ. ಈ ಕರ್ಟನ್ ನೀವೇ ಪ್ರೊವೈಡ್ ಮಾಡ್ತೀವಿ? ಎಸ್ ಹೌದು ಸರ್, ನಾವೇ ಪ್ರೊವೈಡ್ ಮಾಡಿ. ಮೇಲೆ ನೋಡ್ತಿದ್ವಿ ಅಂದ್ಮೇಲೆ ಸರ್ ಫಾಲ್ ಸೀಲಿಂಗ್ ಸರ್. ಸೊ ಅಗೇನ್ ಫಾಲ್ ಸಿಂಗಲ್ ಪ್ಯಾನಲ್ ಲೈಟ್ಸ್ ವಿತ್ ಕೋಲೈಟ್ಸ್ ಕೊಟ್ಟಿದ್ದೀವಿ. ಟೋಟಲ್ ಆಗಿ 2 ಸೀಲಿಂಗ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಸರ್. ಐಲ್ಯಾಂಡ್ ಇದೆ, ಪೆರಿಫರಲ್ ಇದೆ, 2 ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಒಂದು ಎಲಿಗೆಂಟ್ ಲುಕ್ ಸರ್. ಜಾಸ್ತಿ ಕರ್ವ್ಸ್ ಅಂತ ಕೊಡು, ಸೈಡ್ ಕರ್ವ್ಸ್ ಕೊಟ್ಟು ಒಂದು ಎಲಿಗೆಂಟ್ ಲುಕ್ ನ ಪ್ಲಾನ್ ಮಾಡಿದ್ವಿ ಸರ್. ಸಿಂಪಲ್ ಆಗಿ ಸರ್. ಇದೇ ಕರ್ವ್ ಏನ್ ಮಾಡಿದೀವಿ ಹಾಗೆ ನಾವು ಡ್ರೆಸ್ಸರ್ ಮೇಲೂ ತಂದಿದ್ವಿ ಸರ್ ಇಲ್ಲಿ. ಸೊ ಅದು ಕರ್ವ್ ಪ್ಯಾಟರ್ನ್ ಡ್ರೆಸ್ ಹೋಗಿದ್ವಿ. ಜಸ್ಟ್ ನಾರ್ಮಲ್ ಒಂದು ಸ್ಕ್ವೇರ್ ಮಿರರ್, ರೆಕ್ಟಾಂಗಲ್ ಮಿರರ್ ಆ ತರ ಹೋಗೋದ್ ಬದಲು ಕರ್ವ್ಡ್ ಮಿರರ್ ಕೊಟ್ಟಿದ್ವಿ. ಡಿಸೈನರ್ ಮಿರರ್ ತರ ಆಕ್ಟ್ ಆಗುತ್ತೆ. ಕೆಳಗಡೆ ಒಂದೇ ಒಂದು ಡ್ರಾವರ್ ಸರ್. ಸೊ ವೆರಿ ಮಚ್ ಸಫಿಷಿಯಂಟ್ ಅಂಡ್ ಈಸಿಲಿ ಯೂಸಬಲ್ ಪ್ರಾಕ್ಟಿಕಲ್ ವರ್ಕ್ ಸರ್. ಪ್ರಾಕ್ಟಿಕಲ್ ಆಗಿ ಸಿಂಪಲ್ ಆಗಿದೆ. ಎಸ್ ಸರ್. ಈ ಮಿರರ್ ನೀವೇ ಪ್ರೊವೈಡ್ ಮಾಡಿದ್ದೀರಾ? ಎಸ್ ನಾವು ಪ್ರೊವೈಡ್ ಮಾಡಿ ಸರ್. ಇದರಲ್ಲಿ ಇನ್ನೂ ಡಿಸೈನ್ಸ್ ಅವೈಲೇಬಲ್ ಇದೆ. ಸರ್. ಸೊ ಟೆಂಪ್ಲೇಟ್ ಮಾಡ್ಕೊಂಡಿದ್ದೀವಿ. ಟೆಂಪ್ಲೇಟ್ ಮಾಡ್ಕೊಂಡು ಆ ಟೆಂಪ್ಲೇಟ್ ಹಂಗೆ ಮಿರರ್ ಫ್ಯಾಕ್ಟರಿಗೆ ಹೋಗುತ್ತೆ. ಆ ಟೆಂಪ್ಲೇಟ್ ನಾವು ಕಟ್ ಮಾಡ್ಕೊಂಡು ಪಾಲಿಶ್ ಮಾಡಿ ನಾವಿಲ್ಲಿ ಪ್ಲೇಸ್ ಮಾಡ್ತೀವಿ ಸರ್. ಟೆಂಪ್ಲೇಟ್ ಮಾಡಿ ಅದನ್ನ ಕಟ್ ಮಾಡ್ತೀವಿ ಸರ್. ಓಕೆ, ಈ ರೀತಿ ಟೆಂಪ್ಲೇಟ್ ಯಾವ ತರ ಬೇಕಾದ್ರೂ ಮಾಡಬಹುದು ಸರ್. ಎನಿ ಡಿಸೈನ್ ಕೆನ್ ಬಿ ಡನ್ ಇನ್ ದ ಟೆಂಪ್ಲೇಟ್. ಮತ್ತೆ ಅಲ್ಲಿ ನಾವು ಕೊಟ್ಟು ಮಾಡಿಸಬೇಕಾಗುತ್ತೆ. ಓಕೆ, ಬನ್ನಿ ಸರ್. ಸರ್ಪ್ರೈಸ್ ಆಫ್ ಸರ್ಪ್ರೈಸ್ ಸರ್. ಎಸ್. ಸೊ ಇಲ್ಲಿ ನೋಡಬಹುದು ಸರ್, ಪಾರ್ಟಿಷನ್ ಇದೆ. ಏನಕ್ಕೆ ಈ ಪಾರ್ಟಿಷನ್ ಮಾಡಿದೀವಿ ಅಂದ್ರೆ ಈ ಪಾರ್ಟಿಷನ್ ಹಿಂಭಾಗನೂ ಒಂದು ವಾರ್ಡ್ರೋಬ್ ಇದೆ ಸರ್. ಪಾರ್ಟಿಷನ್ ಬಗ್ಗೆ ಹೇಳಿ. ಎಸ್ ಸರ್. ಸೊ ಪಾರ್ಟಿಷನ್ ಮೇಲೆ ಫ್ಲೂಟೆಡ್ ಪಾರ್ಟಿಷನ್ ಸರ್. ಇದು ಟೋಟಲಿ ಅಲ್ಯೂಮಿನಿಯಂ ಬಲ್ ಬರುತ್ತೆ. ಅಲ್ಯೂಮಿನಿಯಂ ಅಲ್ಲಿ ಕೋಟಿಂಗ್ ಮಾಡ್ತಾರೆ ಪೇಂಟ್ ನ. ಅಂಡ್ ಇದು ಫ್ಲೂಟೆಡ್ ಕಾಂಬಿನೇಷನ್. ಯಾಕಂದ್ರೆ ಒಂದು ಪ್ರೈವೇಸಿ ಇರುವಂತ ಜಾಗದಲ್ಲ ಈ ತರ ಫ್ಲೂಟೆಡ್ಸ್ ಅದು ಬಂದು ಟೋಟಲ್ ಆಗಿ ಒಂದು ಲ್ಯಾಕರ್ಡ್ ಗ್ಲಾಸ್ ಅದ್ರಲ್ಲಿ ಹೋಗ್ಬೋದು ಸರ್. ನಾವು ಸ್ಮಜ್ಜಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್. ಸೊ ಇದು ಒಂದೇ ಬಿಡುತ್ತೆ ಅಂತ ಹೇಳ್ತೀರಾ. ಸೊ ನಿಮ್ಮ ಸರ್ಪ್ರೈಸ್ ಬಂದಿದೆ. ಇಲ್ಲೇ ಸರ್ಪ್ರೈಸ್ ಇದೆ ವೀಕ್ಷಕರೇ. ಸೊ ಮೇಡಮ್ ಸಾರೀಸ್ ನೋಡಿ ಸರ್ಪ್ರೈಸ್ ಆಗಬೇಡಿ, ಬಟ್ ಆದ್ರೆ ಮಾಡಿರುವಂತ ಡಿಸೈನ್ಸ್ ನೋಡಿ ಇಲ್ಲಿ. ಓಕೆ, ಸೊ ಕಂಪ್ಲೀಟ್ ಆಗಿದೆ ಸಾರಿ ಯೂನಿಟ್ ಅಲ್ವಾ? ಕಂಪ್ಲೀಟ್ ಸಾರಿ ಯೂನಿಟ್ ಸರ್. ಸಾರಿ ಪ್ಲಸ್ ಅವ್ರ ಬ್ಯಾಂಗಲ್ಸ್ ಗೆ ಪ್ಲಸ್ ಅವ್ರ ಆಕ್ಸೆಸರೀಸ್ ಗೆ ಈಚ್ ಅಂಡ್ ಎವ್ರಿ ಥಿಂಗ್ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ನಿಮ್ ಫಸ್ಟ್ ಹೇಳ್ಬಿಟ್ರೆ ನಿಮ್ಗೆ ಅದಕ್ಕೆ ತಕ್ಕಾಗಿ ಮಾಡ್ಕೊಡ್ತೀರಾ. ಸಾರಿ ಪುಲೌಟ್ಸ್ ಅದಕ್ಕೆ ತಕ್ಕಾಗಿ ಇದನ್ನ ಮಾಡ್ಕೋಬಹುದು ನೋಡಿ ವೀಕ್ಷಕರೇ. ಸೊ ಒಂದ್ ವೇಳೆ ನಮ್ಗೆ ಇದರಲ್ಲಿ ಎಲ್ಲಾದ್ರೂ ಮಧ್ಯದಲ್ಲಿ ಲೈಕ್ ಕೋಟ್ ಹ್ಯಾಂಗರ್ಸ್ ಬೇಕು ಅಂತ ಚಿಕ್ಕ ಜಾಗ ಬೇಕಾದ್ರೆ ಇದು ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೋಬಹುದು ನೋಡಿ ವೀಕ್ಷಕರೇ. ಕಂಪ್ಲೀಟ್ ಆಗಿ ಯಾವುದೇ ರೀತಿ ಡೋರ್ ಬರೋದಿಲ್ಲ. ಸೊ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ನೀವೆಲ್ಲ ನಿಮ್ಮ ಇದನ್ನು ತೆಕ್ಕೋಬೋದು. ನೈಸ್, ವೆರಿ ನೈಸ್. ಇದ್ರ ಒಳಗಡೆ ಫಿನಿಶಿಂಗ್ ಬಂದು ನೀವು ವುಡನ್ ಇದನ್ನೇ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ನಾರ್ಮಲ್ ಇನ್ನರ್ ಲ್ಯಾಮಿನೇಟ್ ಕೊಡೋದ್ ಬದಲು ಒಂದು ಕಲರ್ ಲ್ಯಾಮಿನೇಟ್ ಅಲ್ಲಿ ಹೋಗೋಣ ಅಂತೇಳಿ ಈ ತರ ವುಡನ್ ಥೀಮ್ ಬೇಸ್ ಪ್ರಕಾರ ವುಡನ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಒಳ್ಳೇದು, ಯಾಕಂದ್ರೆ ಇದಕ್ಕೆ ಡೋರ್ ಇಲ್ಲದೆ ಇರೋದ್ರಿಂದ ಇದಾಗುತ್ತೆ. ಅಂಡ್ ಈ ಲೈಟ್ ಇಂಟಿಗ್ರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಆಟೋಮೆಟಿಕ್, ಇದು ಮ್ಯಾನುವಲ್? ಇಲ್ಲ, ಮ್ಯಾನುವಲ್ ಸರ್. ಮ್ಯಾನುವಲ್ ಪ್ರೊವೈಡ್ ಮಾಡಿ ಬೇಕಾದಾಗ ಎಲ್ಲ ಕಡೆ ಇದೆಯಾ ಇದು? ಎಸ್ ಸರ್. ಟೋಟಲ್ ಎಲ್ಲ ಈಚ್ ಅಂಡ್ ಎವ್ರಿ ವರ್ಟಿಕಲ್ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಲೈಟ್ಸ್ ಬರುತ್ತೆ. ಎಸ್ ಸರ್. ಸೊ ಸಫಿಷಿಯಂಟ್ ಲೈಟ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಓಕೆ, ಲೈಟ್ ಅಂತ ಬಂದಾಗ ಲೈಕ್ ಇದಕ್ಕೆ ಕೆಲವೊಬ್ರು UPS ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಪಾಯಿಂಟ್ಸ್ ಎಲ್ಲ ನೀವು ಕನ್ಸಿಡರ್ ಟೋಟಲ್ ಮಾಡ್ತೀವಿ ಸರ್. ಎಸ್. ಎಲ್ಲೆಲ್ಲಿ ಬರಬೇಕು, ಎಲ್ಲೆಲ್ಲಿ ಆನ್ ಆಗಬೇಕು, ಯಾಕಂದ್ರೆ ನಾವೇ ಬಂದು ಮಾರ್ಕಿಂಗ್ಸು ಮಾಡ್ಕೊಟ್ಟಿರ್ತೀವಿ. ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ ಸರ್. ಫೈನಲ್ ಆಗಿ ಯಾವ ರೂಮ್ ನೋಡ್ತಾ ಇದ್ದೀವಿ? ಫೈನಲ್ ಆಗಿ ಗೆಸ್ಟ್ ಬೆಡ್ರೂಮ್ ಅಲ್ಲಿ ಸರ್. ಸೊ ಸಿಂಪಲ್ ಆಗಿರುವಂತ ಒಂದು ಗೆಸ್ಟ್ ಬೆಡ್ರೂಮ್ ಮಾಡ್ಕೊಟ್ಟಿದ್ದೀವಿ. ಆನ್ 2 ಕಡೆನೂ ವಾರ್ಡ್ರೋಬ್ಸ್ ಬಟ್ ಸ್ಟೋರೇಜ್ ಜಾಸ್ತಿ ಬರಲಿ ಅಂತ 2 ಕಡೆ ವಾರ್ಡ್ರೋಬ್ಸ್. ಸಿಂಪಲ್ ಆಗಿರುವಂತ ಒಂದು ಆಲಿವ್ ಕಲರ್ ಇರುವಂತ ಒಂದು ಫುಲ್ ವುಡನ್ ಕಾಂಬಿನೇಷನ್ಸ್ ಪ್ಲಸ್ ವೈಟ್ ಕಾಂಬಿನೇಷನ್ ಆ ಪ್ರಕಾರ ಒಂದು ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಓಕೆ, ಇಲ್ಲಿ ಲಾಫ್ಟ್ ಕೊಟ್ಟಿದ್ದೀರಾ? ಎಸ್ ಸರ್. ಹೌದು ಸರ್.
ಕಂಪ್ಲೀಟ್ ಆಗಿ ಲಾಫ್ಟ್. ಕಂಪ್ಲೀಟ್ ಲಾಫ್ಟ್ ಸರ್. ಆ ಕಡೆ ಲಾಫ್ಟ್ ಕೊಟ್ವಿ, ಈ ಕಡೆ ಲಾಫ್ಟ್ ತೊಗೊಂಡಿದ್ವಿ, ಎಂಡ್ ಟು ಎಂಡ್ ಲಾಫ್ಟ್ ವಿತ್ ಇಲ್ಲಿ 3 ಸ್ಲೈಡರ್ಸ್, ಅಲ್ಲಿ 2 ಸ್ಲೈಡರ್ ವಾರ್ಡ್ರೋಬ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇದು ಗೆಸ್ಟ್ ಬೆಡ್ರೂಮ್ ಆಯ್ತು, ಕಂಪ್ಲೀಟ್ ಆಗಿ ಸ್ಟೋರೇಜ್ ಮೇನ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ಸ್ಟೋರೇಜ್ ಜಾಸ್ತಿ ಇರಲಿ ಅಂತ ಹೇಳಿ ಈ ರೂಮಲ್ಲಿ ಪ್ಲಾನ್ ಮಾಡ್ಕೊಂಡ್ವಿ ಸರ್. ಓಕೆ, ಇಲ್ಲಿ ಸಿಂಪಲ್ ಆಗಿ ಒಂದು ಮಿರರ್ ಹಾಕ್ಬಿಟ್ಟಿದ್ರೆ ಜಸ್ಟ್ ಒಂದು ಮಿರರ್ ಹಾಕೊಂಡ್ವಿ, ಸೊ ಡ್ರೆಸ್ಸರ್ ತರ ಬಂದು ಯೂಸ್ ಮಾಡ್ಕೊಬಹುದು ಅಂತ ಅಲ್ಲಿ ಕೊಟ್ಟಿದ್ದೀವಿ ಸರ್ ನಾವು. ಕಲರ್ ಏನು ಹೇಳಿದ್ರಿ ಸರ್ ಇದು? ಸರ್ ಕಲರ್ ಇದು ಬಂದಿದ್ದು ಒಂಥರ ಇದು ಸರ್ ಬೀಚ್ ಕಲರ್ ಅಲ್ಲಿ ಬರುತ್ತೆ ವುಡ್, ಅಂಡ್ ದೆನ್ ಇದು ವೈಟ್ ಕಾಂಬಿನೇಷನ್ ಸರ್. ಮ್ಯಾಟ್ ಕಾಂಬಿನೇಷನ್ ಹೋಗಿದ್ವಿ, ಗ್ಲಾಸಿ ಹೋಗಿಲ್ಲ, ಮ್ಯಾಟ್ ಕಲರ್ ಕಾಂಬಿನೇಷನ್ ಎರಡು ತಗೊಂಡಿದ್ದೀವಿ ಸರ್. ರಬ್ಬರ್ ವುಡ್ ತರ ಬರ್ತಾರೆ, ರಬ್ಬರ್ ವುಡ್ ತರ, ರಬ್ಬರ್ ವುಡ್ಗೆ ವೈಟ್ ಕಾಂಬಿನೇಷನ್ ಸರ್. ಓಕೆ, ಇಲ್ಲೆಲ್ಲ ಯಾವ ತರ ಇದನ್ನ ಕೊಡಿ? ಸೊ ಮೇನ್ ಆಗಿ ಸರ್ ಇಂಟರ್ನಲ್ಸ್ ಎಲ್ಲ ಬಂದು ಇಲ್ಲಿ ಹ್ಯಾಂಗರ್ ಬ್ರಾಕೆಟ್ ಜೊತೆಗೆ ಒಂದು ಡ್ರಾವರ್ ಕೊಟ್ಟಿದ್ದೀವಿ ಸರ್. ಸಿಂಪಲ್ ಸರ್, ಯಾಕಂದ್ರೆ ಗೆಸ್ಟ್ ಬೆಡ್ರೂಮ್ ಕಡೆ ಜಾಸ್ತಿ ಇಲ್ಲ, ಬಟ್ ಸ್ಟೋರೇಜ್ ಮೇನ್ ಫೋಕಸ್, ಸೊ ಅದಕ್ಕೋಸ್ಕರ ನಾರ್ಮಲ್ ಪ್ಲಾನ್ ನಾರ್ಮಲ್ ಆಗಿ ಮಾಡಿರುವಂಥದ್ದು. ಕಂಪ್ಲೀಟ್ ಎರಡು ಕಡೆನೂ ಸ್ಲೈಡಿಂಗ್ ಕೊಡಿ ಸರ್. ಆನ್ 5 ಸೈಡ್ಸ್ ಎರಡು ಕಡೆನೂ ಸ್ಲೈಡರ್ಸ್ ಬಂದಿದೆ ಸರ್. ಸೊ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಇರುತ್ತೆ. ಸಾಫ್ಟ್ ಕ್ಲೋಸರ್ ಇದೆ ಸರ್. ಸೊ ಈ ಚಾನಲ್ಸ್ ಎಲ್ಲ ಬಂದು ಹೆಡ್ಡಿಕೆ ಬರುತ್ತೆ ಸರ್ ನಿಮಗೆ. ಇಲ್ಲೆಲ್ಲ ಹೆಟ್ಟಿಕ್, ಇದೆಲ್ಲ ಹೆಟ್ಟಿಕೆ ಬರುತ್ತೆ ಸರ್. 7 ಫೀಟ್ ಹೈಟ್ ಗಂಟ ಬರುವಂಥದ್ದನ್ನು ಹೆಟ್ಟಿಗೆ ಯೂಸ್ ಮಾಡಿದ್ವಿ. ಫ್ಲೋರ್ ಟು ಸೀಲಿಂಗ್ ಅಲ್ಲಿ ಹೆಟ್ಟಿಂಗ್ ಕಾಂಬಿನೇಷನ್ಸ್ ಇಲ್ಲ ಅಂತ ಕಾರಣ ನಾವು ಪಿಯಲ್ಲಿ ಟೈ ಅಪ್ ಆಗಿದ್ದೀವಿ ಸರ್. ಓಕೆ ಸರ್. ಸೊ ನೋಡಬಹುದು ಸರ್, ಸ್ಲೈಡರ್ ವಾರ್ಡ್ರೋಬ್ ಕೊಟ್ಟಿದೆ ಸರ್. ಇದನ್ನ ಇನ್ಲೈನ್ ಸ್ಲೈಡಿಂಗ್ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಮಾಸ್ಟರ್ ಬೆಡ್ರೂಮ್ ಸರ್. ಹಾಗೆ ಇಲ್ಲೇನು ಮಾಡ್ಕೊಂಡಿದ್ದೀವಿ ಅಂದ್ರೆ ಪ್ಯಾಚ್ ವರ್ಕ್ ಮಾಡಿದ್ದೀವಿ ಸರ್. ಅಂದ್ರೆ 2 ಕಾಂಬಿನೇಷನ್ ಆಫ್ ಲ್ಯಾಮಿನೇಟ್ಸ್ ನ ತಗೊಂಡು ಅದನ್ನ ಈ ತರ ಪ್ಯಾಚ್ ವರ್ಕ್ ತರ ಮಾಡಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ದೀವಿ ಸರ್. ಕಲರ್ ಹೇಳಿ ಸರ್, ಇದು ಡಿಫರೆಂಟ್ ಆಗಿದೆ. ಎಸ್ ಸರ್. ಸೊ ಆಲ್ಮೋಸ್ಟ್ ಇದು ಪೀಚ್ ಕಲರ್ ಬರುತ್ತೆ ಸರ್. ಇದು ಈ ಪೀಚ್ ಕಲರ್ಗೆ ಈ ಬೀಚ್ ನಾವು ಮ್ಯಾಚ್ ಮಾಡಿದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಸರ್ ಇಲ್ಲಿ ಪೇಸ್ಟಲ್ ಕಲರ್ಸ್ ಬೇಕಾಗಿತ್ತು. ನಮ್ದು ಈ ಕ್ರಯಾನ್ಸ್ ಅಲ್ಲಿ ಏನು ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತೀವಿ, ಒಂದು ಕಲರ್ ಕರ್ಕೊಂಡು ಹೋಗೋಣ ಅಂತಂದ್ರು. ಸೊ ಅದಕ್ಕೋಸ್ಕರನೇ ಅದ್ರ ಜೊತೆಗೆ ಹೋದಾಗ ಪೀಚು ಆಸ್ ವೆಲ್ as ಬೀಚ್ ಹೋಗಿದ್ದೀವಿ ಸರ್. ಇದ್ರ ಕಾಂಬಿನೇಷನ್ ಆಗಿ ಹ್ಯಾಂಡ್ ಲೈನ್ ಮಾಡ್ಕೊಂಡಿದ್ದೀವಿ, ಒಂದು ಗೋಲ್ಡನ್ ಫಿನಿಶ್ ಹ್ಯಾಂಡ್ ಹೋಗಿದ್ದೀವಿ ಸರ್. ಸೊ ಮೇನ್ ಆಗಿ ಒಂದು ಹೈಲೈಟು ಆಸ್ ವೆಲ್ as ಡಿಸೈನ್ ಟು ಪ್ಲಸ್ ಈ ಒಂದು ಇನ್ಲೈನ್ ಸೀಲಿಂಗ್ ಕಾನ್ಸೆಪ್ಟ್ ನ ಫುಲ್ ಆಗಿ ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಓಕೆ, ಬಟ್ ಇದು ಸ್ವಲ್ಪ ಆಂಟಿಕ್ ತರ ಫಿನಿಶ್ ಅಲ್ಲಿ ಕೊಡ್ತೀವಿ ಸರ್ ಅದನ್ನ. ಓಕೆ ಓಕೆ. ಅಂಡ್ ಲಾಫ್ಟ್ ಬಂದು ಆಸ್ ಯೂಶುವಲ್ ನಾವು ಪುಷ್ ಟು ಓಪನ್ ಲಾಫ್ಟ್ ಕೊಟ್ಟಿವಿ ಸರ್. ಇಲ್ಲೂ ಹ್ಯಾಂಡಲ್ ಇಲ್ಲ, ಪುಷ್ ಟು ಓಪನ್ ಲಾಫ್ಟ್ಸ್ ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ಲೈಡಿಂಗ್ ಟೋಟಲ್ ಆಗಿ ನಿಮಗೆ ಫುಲ್ ಸ್ಮೂತ್ ಆಗಿ ಇರುತ್ತೆ ಸರ್. ಟೋಟಲ್ ಇನ್ಲೈನ್ ಸ್ಲೈಡಿಂಗ್ ಕೂತ್ಕೊಂಡೇ ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಸ್ಲೈಡಿಂಗ್ ಯಾವ ಇದನ್ನ ಯೂಸ್ ಮಾಡ್ತೀರಾ ನೀವು? ಸರ್ ಇದು ಹೆಟಿಕ್ದು ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಹೆಟಿಕ್ ಯೂಸ್ ಮಾಡಿರ್ತೀರಾ. ಈ ಕಾರ್ನರ್ ಅಲ್ಲಿ ಸರ್ ಕಾರ್ನರ್ ತುಂಬಾ ಸ್ಪೇಸ್ ಖಾಲಿ ಇತ್ತು, ಸೊ ಅಲ್ಲಿಗೆ ಒಂದು ಪೆಬಲ್ ಟ್ರೇ ಹತ್ರ ಒಂದು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬಾಟಮ್ ಅಲ್ಲಿ ಪೆಬಲ್ ಟ್ರೇ ಕ್ರಿಯೇಟ್ ಮಾಡ್ಕೊಂಡ್ವಿ. ಇಲ್ಲೊಂದು ಎಲ್ ಶೇಪ್ಗೆ ಜಸ್ಟ್ ವುಡನ್ ಫಿನಿಶ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ ಸರ್. ಬೇಕಾದ್ರೆ ನಾವು ಇಲ್ಲಿ ಹ್ಯಾಂಗಿಂಗ್ ಕ್ಲೋಸ್ದು ಪ್ಲಾನ್ ಮಾಡ್ಕೊಂಬೋದಾಗಿತ್ತು, ರೇಸರ್ಸ್ನೆಲ್ಲ ಹಾಕೊಳ್ಳೋಕೆ, ಪ್ಲಸ್ ನಾವು ಯೂಸ್ ಮಾಡೋ ಕ್ಲೋಸ್. ಲಾಸ್ಟ್ ಮನೇಲಿ ನಾವು ಮಾಡಿದ್ವಲ್ಲ, ಡೇ ಟು ಡೇ ಯೂಸೇಜ್ಗೆ ಬೇಕಾಗಿ. ಎಸ್ ಸರ್, ಇಲ್ಲಿ ನನ್ನ ರೂಮಲ್ಲಿ ಮಾಡಿದ್ದೀವಿ. ಸೊ ಸರ್ ಇಲ್ಲಿ ಬೇಡ ಅಭಿಷೇಕ್, ಇದನ್ನ ಪ್ಲೇನ್ ಆಗಿ ಬಿಡೋಣ ಅಂತ ಹೇಳಿದ್ರು, ಸೊ ಹಾಗೆ ಇದು ಮಾಡಿದ್ವಿ ಸರ್. ಓಕೆ, ಕಾಟ್ ಬಂದಾಗ ಸರ್ ಕಿಂಗ್ ಸೈಜ್ ಕಾಟ್ ಪ್ಲಾನ್ ಮಾಡಿದ್ದೀವಿ ಇಲ್ಲಿಗೆ. ಅಂಡ್ ಹೆಡ್ ಬೋರ್ಡ್ ಬಂದು ಜಸ್ಟ್ ಒಂದು 2 ಫೀಟ್ ಅಷ್ಟು ಹೆಡ್ ಬೋರ್ಡ್ ತಗೊಂಡಿವಿ ಸರ್. ಸ್ಮಾಲ್ ಅಲ್ವಾ? ಸ್ಮಾಲ್ ಸರ್, ಯಾಕಂದ್ರೆ ರೂಮ್ ಸೈಜ್ ಸ್ವಲ್ಪ ಚಿಕ್ಕದಿತ್ತು. ಸೊ ನಾವು ಮತ್ತೆ ಇದು ಫುಲ್ ನಮ್ಮ ಸೀಲಿಂಗ್ ಅಟ್ಟ ತಗೊಂಡಾಗ ಹ್ಯೂಜ್ ಆಗಿ ಕಾಣುತ್ತೆ. ಸೊ ಆ ಥರ ಹ್ಯೂಜ್ ಆಗಿ ಕಾಣೋದು ಬೇಡ ಅಂತ ಹೇಳಿ ಒಂದು 2 ಫೀಟ್ ಅಷ್ಟು ಹೆಡ್ ಬೋರ್ಡ್ ತಗೊಂಡು ಅದಕ್ಕೆ ಎರಡು ಕಾಟ್ ಸೈಟಬಲ್ ಪ್ರೊವೈಡ್ ಮಾಡ್ಕೊಂಡಿದ್ದೆ ಸರ್. ಮೇನ್ ಆಗಿ ಇದಕ್ಕೆ ಹೆಡ್ ಬೋರ್ಡ್ ಮೇಲೆ ಒಂದು ಲೈಟ್ ನ ಪ್ರೊವೈಡ್ ಮಾಡ್ಕೊಂಡ್ವಿ. ಸೊ ಟಾಪ್ ಅಂಡ್ ಬಾಟಮ್ ಅಲ್ಲಿ ಬರಂಗಿರುತ್ತೆ. ಸೊ ಸಂಜೆ ಹೊತ್ತಲ್ಲಿ ಅದನ್ನ ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ, ಆಂಬಿಯನ್ಸ್ ಚೆನ್ನಾಗಿರುತ್ತೆ. ಸರ್ ಇದು ಸ್ಟೋರೇಜ್ ಕಾಟ ಸರ್ ಇದು? ಸ್ಟೋರೇಜ್ ಕಾಟ್ ಸರ್. ಇದು ಹೈಡ್ರಾಲಿಕ್ ಇರುತ್ತೆ. ಹೈಡ್ರಾಲಿಕ್ ಬರುತ್ತೆ ಸರ್ ಇದಕ್ಕೆ. ಓಕೆ ಓಕೆ ಓಕೆ. ಈಗ ಸುತ್ತಲೂ ನಮಗೆ ಅಪೋಲ್ಸ್ಟ್ರಿ ಮಾಡ್ಕೊಡ್ಬೇಕಂದ್ರೆ ಅದನ್ನು ಪ್ಲಾನ್ ಮಾಡಿದ್ವಿ ಸರ್. ಎಸ್, ಅದು 2 ಸೆಟಲ್ ಮಾಡಿದ್ದೀವಿ. ಸೊ ವಿತೌಟ್ ಲ್ಯಾಮಿನೇಟು ಫುಲ್ ನಿಮ್ಗೆ ಏನು ಬರುತ್ತೆ ಯು ಶೇಪ್ ಫುಲ್ ಆಗಿ ನಾವು ಅಪೋಲ್ಸ್ಟ್ರಿ ಹಾಕೊಂಡ್ಬೋದು. ಆಮೇಲೆ ಇನ್ನೊಂದು ಮನೆಯಲ್ಲಿ ನಾನು ನೋಡಿದ್ದೆ, ಏನು ಹೆಡ್ ಬೋರ್ಡ್ ಇರುತ್ತಲ್ಲ ಸರ್, ಸೀದಾ ರೂಪ್ ಲೆವೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫಾಲ್ ಸೀಲಿಂಗ್ ಜೊತೆ ಮ್ಯಾಚ್ ಆಗುತ್ತೆ. ಎಸ್ ಎಸ್ ಎಸ್, ಆಪ್ಷನ್ ಮಾಡಿದ್ರೆ ಮಾಡ್ಬೋದು ಸರ್. ನಾವು ಮಾಡಿದ್ದೀವಿ ಶೋಭಾ HRC ಅಂತ ಒಂದು ಅಪಾರ್ಟ್ಮೆಂಟ್ ಅದ್ರಲ್ಲಿ ಮಾಡಿದ್ವಿ ಸರ್. ಫ್ರಮ್ ದಿ ಕಾಟ್ ಇಂದ ತಗೊಂಡು ಫುಲ್ ಸೀಲಿಂಗ್ ಡ್ರಾಪ್ ಮಾಡಿ ಮತ್ತೆ ಸೀಲಿಂಗ್ ಅದನ್ನು ಮುಂದೆ ತಗೊಂಡಿದ್ದೀವಿ. ಮುಂದೆ ಬರುತ್ತೆ. ಎಸ್ ಸರ್, ಟೋಟಲ್ ಅದೊಂದು ಯೂನಿಕ್ ಆಗಿರುತ್ತೆ. ಸ್ವಲ್ಪ ಯೂಸ್ ಆಗಿ ಕಾಣುತ್ತೆ ಸರ್. ಅದನ್ನು ಯಾರಾದ್ರೂ ಬೇಕಾದ್ರೆ ಮಾಡ್ಕೊಡ್ತೀರಾ? 100%. ಎಸ್ ಸರ್. ಸೊ ಈ ಕಡೆ ಇಲ್ಲಿ ಸರ್ ಇಲ್ಲಿಗೆ ಬಂದಾಗ ಡ್ರೆಸ್ಸರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ನೀವು ಜಸ್ಟ್ ಒಂದು ಬಾಟಮ್ ಅಲ್ಲಿ ಕಾಟ್ ಸೈಟ್ ಅಲ್ಲಿ ಯೂಸ್ ಆಗುತ್ತೆ, ಡ್ರೆಸ್ಸರ್ ಯೂಸ್ ಆಗುತ್ತೆ. ಜಸ್ಟ್ ಬ್ಯಾಕ್ ಪ್ಲೈ ವಿತ್ ಮಿರರ್, ಆಮೇಲೆ ಓಪನ್ ಯೂನಿಟ್ಸ್ ಸಿಂಪಲ್ ಆಗಿ ಮಾಡಿದ್ದೀವಿ ಸರ್. ಇಲ್ಲಿ ಅದು ಶಟರ್ನ ಕೊಡೋಕೆ ಇಲ್ಲ ಸರ್, ಮತ್ತೆ ಶಟರ್ ಕೊಟ್ಟರೆ ಅವ್ರು ಕ್ಲಟರ್ ಆಗುತ್ತೆ, ತುಂಬಾ ಈಸಿ ಯೂಸೇಜ್ಗೆ ಈಸಿ ಇರಲ್ಲ. ಸೊ ಒಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಡ್ರೆಸ್ಸಿಂಗ್ ಮಾಡ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಕಾಟ್ ಸೈಜ್ ಏನು ಸರ್ ಇದು? ಕಿಂಗ್ ಸೈಜ್ ತಗೊಂಡಿದ್ದೀವಿ ಸರ್. ಇಲ್ಲಿ ಕಿಂಗ್ ಮಾಡ್ಕೊಟ್ಟಿದ್ದೀರಾ? 6 ಅಡಿ ಕಿಂಗ್ ಸೈಜ್ ತಗೊಂಡಿದ್ದೀವಿ. ಇದು ಮ್ಯಾಟ್ರಸ್ ಏನಾದರೂ ಪ್ರೊವೈಡ್ ಮಾಡಿಬಿಡ್ತೀರಾ ಹಾಗೆ? ಹಾಂ ಸರ್, ಕೆಲವೊಂದು ಕಸ್ಟಮರ್ ತೊಗೊಂಡಿದ್ದಾರೆ ನಮ್ಮ ಹತ್ರನೇ. ಸೊ ಆ ಥರನೂ ಕೊಡ್ತೀವಿ ಸರ್. ಕೆಲವೊಂದು ವೇಕ್ ಫಿಟ್ ಅಲ್ಲೂ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದಾಗ ಅಲ್ಲಿಂದಾನೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಓಕೆ. ಅಂಡ್ ಇನ್ನು ವಾರ್ಡ್ರೋಬ್ ಅಂತ ಬಂದಾಗ ಸೊ ಆಕ್ಸೆಸರೀಸ್ಗಳು ಏನೇನು ಸಿಗ್ಬೋದು? ಸರ್ ಟ್ರೌಸರ್ ಪುಲ್ಔಟ್ಸ್ ಬರುತ್ತೆ ನಿಮಗೆ, ಆಸ್ ವೆಲ್ ಆಸ್ ಬಂದ್ಬಿಟ್ಟು ಸ್ಯಾರಿ ಪುಲ್ಔಟ್ಸ್, ಸ್ಟ್ಯಾಂಡ್ಸ್ ಬರುತ್ತೆ ಸ್ಲಿಪ್ಪರ್ಸ್ ಎಲ್ಲ ಮಾಡ್ಕೊಳ್ಳೋಕೆ, ಪ್ಲಸ್ ಆಕ್ಸೆಸರಿಗೆ ಅಂತಾನೆ ಒಂದು ಕೊಟ್ಟಿರ್ತೀವಿ ಸರ್. ಸೊ ನಿಮ್ದು ವ್ಯಾಲೆಟ್ಸ್ ಇಂದ ಹಿಡಿದು ಬ್ಯಾಂಗಲ್ಸ್, ಇಯರಿಂಗ್ಸ್ ಪ್ರತಿಯೊಂದು ಹಾಕಿ ತುಂಬಾ ಆಕ್ಸೆಸರೀಸ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಬೋದು. ಇಟ್ಸ್ ಆಲ್ ಅವೈಲೇಬಲ್ ಅಲ್ವಾ? ಎಸ್ ಎಸ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡ್ಬೋದು ಸರ್. ಎಸ್. ಓಕೆ, ಬನ್ನಿ ಸರ್, ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಇದು ಎಸ್ ಸರ್, ಇದು ಬಂದ್ಬಿಟ್ಟು ಅವ್ರದ್ದು ಕಿಡ್ಸ್ ಬೆಡ್ರೂಮ್ ಸರ್, ಅವ್ರ ಮಗು ಅವ್ರ ರೂಮು. ಸೊ ಇಲ್ಲಿಗೆ ಏನು ಮಾಡಿದ್ದೀವಿ, ಲ್ಯಾಮಿನೇಟ್ ಒಂದೇ ಪ್ಯಾಟರ್ನ್ ಹೋಗಿತ್ತು ಸರ್, ಸಿಂಗಲ್ ಲ್ಯಾಮಿನೇಟ್ಗೆ ಹೋದ್ವಿ. ಬಟ್ ಹೈಲೈಟ್ ಆಪ್ಷನ್ ಏನು ಮಾಡ್ಕೊಂಡಿದ್ರೆ ಟೀ ಬಿಡಿಂಗ್ ಬರುತ್ತಲ್ಲ, ಟೀ ಬಿಡಿಂಗ್ ಕೊಟ್ಟು ಇಲ್ಲಿಗೆ ಅಕ್ರಿಲಿಕ್ದು ಹಾಕೊಂಡಿದ್ವಿ ಸರ್. ಸೊ ಕಾಂಬಿನೇಷನ್ ಆಫ್ ಅಕ್ರಿಲಿಕ್ಕು, ಟೀ ಬಿಡಿಂಗು ಆ್ಯಂಡ್ ದೆನ್ ಶಟರು
ಈ ಥರ ಒಂದು ತೊಗೊಂಡಿದ್ದೀವಿ ಸರ್. ಆಕ್ಚುಲಿ ಕ್ಲಾಮಿನೇಟ್ ಆಯ್ತು, Acrylic laminate, ಹೌದು. ಬ್ರಾನ್ಸ್ ಮಿರರ್ ಅನ್ಕೊಂಡೆ ನಾನು ಆಕ್ಚುಲಿ. ಓಕೆ, ಚೆನ್ನಾಗಿದೆ ಸರ್. ಸೊ ಈ ಥರದ್ದು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ 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 ಓಕೆ. ಸೇಮ್ ಸ್ಲೈಡಿಂಗ್ ಅಲ್ವಾ? ಸೇಮ್ ಸ್ಲೈಡಿಂಗ್ ಸರ್, ಟೋಟಲಿ ಇನ್ಲೈನ್ ಸ್ಲೈಡಿಂಗು ಸೇಮ್ ಅದೇ ಥರ ಸ್ಲೈಡಿಂಗ್ ಕಾನ್ಸೆಪ್ಟಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಸೊ ಆಸ್ ವೆಲ್ ನಮ್ಮ ಹತ್ರ ಇಂಟರ್ನಲ್ ಫುಲ್ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಡ್ರಾವರ್ಸು, ಶೆಲ್ಫು ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸರ್. ಸರ್ ಈ ಕಡೆ ಕಾರ್ನರಲ್ಲಿ? ಇಲ್ಲ ಸರ್, ಕಾರ್ನರಲ್ಲೇ ಜಸ್ಟ್ ಒಂದು ಓಪನ್ ಯೂನಿಟ್ ಕೊಟ್ವಿ. ಸೊ ಕೆಲವೊಂದು ಮಗ ಕೊಡ್ಬೋದಕ್ಕೆ ಬುಕ್ಸು ಪ್ಲಸ್ ಅದನ್ನೆಲ್ಲ ಇಲ್ಲ ಪ್ಲಾನ್ ಮಾಡ್ಕೊಬೋದು ಅಂತ ಹೇಳಿ ಅಲ್ಲಿ ಖಾಲಿ ಇಟ್ಟಿದ್ರಿ? ಅಲ್ಲಿ ಖಾಲಿ ಇಟ್ಟಿದ್ವಿ ಸರ್. ಇಲ್ಲಿ ಶೆಲ್ಫ್ ಥರ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಬೆಸ್ಟ್ ಸರ್, ಯುಟಿಲೈಸ್ ಮಾಡ್ಬೇಕಂತಂದ್ರೆ. ಓಕೆ. ಆ್ಯಂಡ್ ಇಲ್ಲಿ ಇದು ಸ್ಟಡಿನಾ? ಎಸ್ ಸರ್, ಒಂದು ಸ್ಟಡಿ ಬಂದಿದೆ. ಅದಾದಮೇಲೆ ಒಂದು ಡ್ರೆಸ್ಸರ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ. ಕಾಟ್ ಎಕ್ಸಿಸ್ಟಿಂಗ್ ಕಾಟ್ ಆಲ್ರೆಡಿ ಕಸ್ಟಮರ್ ಹತ್ರನೇ ಇತ್ತು. ಸೊ ಆ ಕಾಟ್ನ ಇಲ್ಲಿ ಹಾಕೊಂಡಿದ್ದಾರೆ. ಸೊ ಕೆಳಗಡೆ ಒಂದು ಸೈಡ್ ಟೇಬಲ್ಲು ಜೊತೆ ಮೇಲ್ಗಡೆ ಹಾಗೆ ಬಂದಾಗ ಡ್ರೆಸ್ಸರ್ ಪ್ಲಾನ್ ಮಾಡ್ಕೊಂಡು. ಓಕೆ. ಆ್ಯಂಡ್ ಇದು ಲೈಟಿಂಗ್ ಲೈಟ್ ನೀವೇ ರೆಕಮೆಂಡ್ ಮಾಡಿರೋದು ಸರ್?